ಶುಭ ಸಂಜೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇಲ್ಲಿ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಅಟ್ಲಿಕ್ ಸುರೇಶ್ ನಿಮಗೂ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಹೆಚ್ಚು ನಾನು ಮಾತಾಡೋದಿಲ್ಲ, ಯಾಕೆಂದರೆ ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನೀವೇ ಮಾತಾಡ್ಬಿಟ್ರಿ. ನನ್ನ ಮಗ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚು ಬೇಡ. ಅದ್ರಿಗೆ ಒಂದು ಹೇಳಬೇಕು ಅಂತ ಹೇಳಿದರೆ, ಮನೆಯಲ್ಲಿ ನೀವು ಕನ್ನಡದಲ್ಲಿ ಮಕ್ಕಳ ಜೊತೆ ಮಾತಾಡಿ. ಈಗ ಏನು ಮಾಡ್ತೀರಾ ಗೊತ್ತಾ ನೀವು? ನಾನು ತುಂಬ ಜನ ಈಗ ನನ್ನ ಸಂಸ್ಥೆಯಲ್ಲೂ ಕೂಡ ನಾನು ನೋಡಿದ್ದೀನಿ, ಕನ್ನಡದವರಾಗಿದ್ದರೂ ಕೂಡ ಮಕ್ಕಳ ಹತ್ರ ಏನು ಮಾಡ್ತಾರೆ, ಇಮಿಡಿಯೇಟ್ ನಿಮ್ಮ ಮಕ್ಕಳು ಹೆಂಗಿದ್ರು ಸ್ಕೂಲಿಗೆ ಹೋಗ್ಲಿ ಎಲ್ಲೋ ಹೋಗ್ಲಿ ಆಚೆ ಹೋಗ್ಲಿ ಅವ್ರು ಮಾತಾಡ್ತಾರೆ. ಇಂಗ್ಲೀಷ್ ಕಲ್ತ್ಕೋತಾರೆ, ಬೇಕೇ ಬೇಕು. ಅದು ನಮ್ಮ ಜೀವನ ಶೈಲಿಗೆ ತುಂಬ ಇಂಪಾರ್ಟೆಂಟ್. ಆದರೆ ಮನೆಯಲ್ಲಿ ನೀವು ಆದಷ್ಟು ಕನ್ನಡದಲ್ಲಿ ಮಾತಾಡಿ, ಕಲ್ತ್ಕೊಳ್ತಾರೆ ಅಂತ ಅಷ್ಟೇ. ಯಾಕೆಂದರೆ ಸ್ಕೂಲೆಲ್ಲ ಹೋದಾಗ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಏನಾಗುತ್ತೆ, ಇಂಗ್ಲೀಷಲ್ಲೇ ಆಗುತ್ತಲ್ವಾ, ಕನ್ನಡಲ್ಲಿ ಬರಲ್ಲ. ಒಂದು ಮಾತ್ರ ಕನ್ನಡ ನೀವು ಲ್ಯಾಂಗ್ವೇಜ್ ತಗೊಂಡ್ರೆ ಮಾತ್ರ ಕನ್ನಡ ಬರುತ್ತೆ. ಆಗ ಒಂದು ಸೆಕೆಂಡ್ ನೀವು ಅಷ್ಟೇ, ಅದೊಂದು ಪೀರಿಯಡ್ ಒಂದು 40 minutes ಅಷ್ಟೇ ಮಾತಾಡ್ತೀರಾ. ತಕ್ಷಣ ಏನು ಮಾಡ್ತೀರಾ, ಇಲ್ಲ ಮಾತಾಡಲಿಕ್ಕೆ ಆಗಲ್ಲ. ನೀವು ನನ್ನ ಸಂಸ್ಥೆಯಲ್ಲಿ ಬಂದಾಗ ನಾನು ಆಲ್ಮೋಸ್ಟ್ ಇಂಗ್ಲೀಷ್, ನಾನು ಗಡಿನಾಡಿನಲ್ಲಿ ಕೊಡಗಿನಲ್ಲಿ ನಾನು ಬೆಳೆದವಳು. ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿದ್ದು. ಅದಕ್ಕೆ ನಾವೇನಂತಂದ್ರೆ ಹೆಚ್ಚು ನನಗೆ ತುಂಬ ಕನ್ನಡ ಅಂತ ಹೇಳಿದ್ರೆ ಅಂತ ತುಂಬ ಅಭಿಮಾನ, ನನಗೆ ತುಂಬ ಖುಷಿ. ಕನ್ನಡದಲ್ಲಿ ಮಾತಾಡೋದು ಅಂತಂದ್ರೆ ತುಂಬ ಖುಷಿ. ನನ್ನ ಪೇರೆಂಟ್ಸಿಗೆಲ್ಲ ಗೊತ್ತಿರಬೇಕು, ನಾನು ಆಲ್ಮೋಸ್ಟ್ ಅವ್ರು ಇಂಗ್ಲೀಷ್ ಮಾತಾಡಲಿಕ್ಕೆ ಬಂದ್ರೆ ಕನ್ನಡದಲ್ಲೇ ಮಾತಾಡ್ತೀನಿ. ಬರಲ್ಲ ಅಂತಲ್ಲ, ಅಲ್ಪ ಸ್ವಲ್ಪ ನಾವು ಮಾತಾಡ್ತೀವಿ, ಮಾತಾಡಲ್ಲ ಅಂತಲ್ಲ. ಅಂದ್ರೂ ಕೂಡ ನನಗೆ ಕನ್ನಡದಲ್ಲಿ ಮಾತಾಡಬೇಕು ಅಂತಂದ್ರೆ ಮತ್ತೆ ಅವ್ರು ಏನು ಮಾಡ್ತಾರೆ, ನನ್ನ ಹತ್ರನೂ ಆಲ್ಮೋಸ್ಟ್ ಎಲ್ಲರೂ ಕನ್ನಡದಲ್ಲೇ ನನಗೆ ಆನ್ಸರ್ ಕೊಡ್ತಾರೆ. ಅದರಿಂದ ಕನ್ನಡನ ಈಗ ನಾವು ಹೇಳ್ತೀವಿ ಗಿಡಗಳ ಇಟ್ಟು ಬೆಳೆಸಿ ಅಂತ, ಅದೇ ಥರ ನಮ್ಮ ಕನ್ನಡನ ನೀವು ಮಾತಾಡಿ ಮತ್ತು ಅದನ್ನು ಬೆಳೆಸಿ, ಅಷ್ಟೇ ನಾನು ಹೇಳೋದು. ಮತ್ತು ಸರ್, ಎಷ್ಟೋ ಟ್ಯಾಲೆಂಟ್ ಇರೋ ಮಕ್ಕಳುಗಳಲ್ಲಿ ತುಂಬ ಜನ ನೀವು ಒಂದು ಇನ್ಫ್ಲುಯೆನ್ಸ್ ಇಲ್ಲದೆ ಕೂಡ ಎಲ್ಲ ಮಕ್ಕಳಲ್ಲಿ ಕರೆದು ಅವರ ಪ್ರತಿಭೆನ ನೀವು ಮುಂದಕ್ಕೆ ತರ್ತಾ ಇದ್ದೀರಾ ಸರ್. ಅದಕ್ಕೆ ನನ್ನ ತುಂಬ ಧನ್ಯವಾದಗಳು. ಇದಕ್ಕೊಂದು ಚಪ್ಪಾಳೆ ಬೇಕು. ತುಂಬ ಥ್ಯಾಂಕ್ಸ್. ತುಂಬ ಹೆಚ್ಚು ನಾನು ಡ್ರ್ಯಾಗ್ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ನಮ್ಮ ಪೇರೆಂಟ್ಸಿಗೆ ಇಲ್ಲಿ ಕೂತಿರುವಂತಹ ಎಲ್ಲರಿಗೂ ಕೂಡ ನಿಮ್ಮ ಎಂಕರೇಜ್ಮೆಂಟ್ ಇಲ್ಲದೆ ನೀವು ಪ್ರೋತ್ಸಾಹ ಕೊಡೋದಿದ್ರೆ ಮಕ್ಕಳು ಹೇಗೆ ಮುಂದೆ ಬರಲಿಕ್ಕೆ ಸಾಧ್ಯ ಹೇಳಿ. ನಾನು ಒಂದು ಚಿಕ್ಕದೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಾಗೋದಿಲ್ಲ ಏನಂತಂದರೆ, ಮಕ್ಕಳಿಗೆ ಹೆಂಗೆ ನಾವು ಅವರ ಪ್ರತಿಭೆನ ನಾವು ಗುರುತಿಸೋದು ಅಂತ. ಒಂದು 2 ವರ್ಷದ ಮಕ್ಕಳಿಗೆ ಅವ್ರಿಗೆ ಏನಿದೆ ಅದು ಗೊತ್ತಿಲ್ಲ ಮ್ಯಾಮ್, ಅದು ನೋಡಿ ಇದು ನೋಡಿ ಅಂತ ಹೇಳ್ತಾರೆ. ಆದರೆ ಒಂದು ಹೇಳ್ತೀನಿ, ಒಂದು ಮಗುನ ನೀವು ಓದಲಿಕ್ಕೆ ಒಂದು ABCD ನೀವು ಬರೆದು ಬಿಟ್ಟು ಕೊಡಿ, ಒಂದು ರೂಮಲ್ಲಿ ಕೊಟ್ಟು ನೋಡಿ. 2 years 3 years ಮಕ್ಕಳಿಗೆ ನಾನು ಹೇಳ್ತಿರೋದು. ಕೊಟ್ಟ ಆದಮೇಲೆ ನೀವು ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಅರ್ಧ ಗಂಟೆ ನೀವು ಸೈಲೆಂಟ್ ಆಗಿದ್ಬಿಡಿ, ನೀವು ಬೈಬೇಡಿ, ಏನು ಮಾಡಬೇಡಿ. ನೀವು ಮತ್ತೆ ಹೋಗಿ ರೂಮಲ್ಲಿ ನೋಡಿ, ಆ ಮಕ್ಕಳಿಗೆ ಇಷ್ಟ ಇರೋದೇ ಅವ್ರು ಮಾಡ್ತಿರ್ತಾರೆ. ಕೆಲವು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಕೆಲವು ಮಕ್ಕಳು ಡ್ರಾಯಿಂಗ್ ಬರೀತಾ ಇರ್ತಾರೆ, ಕೆಲವು ಮಕ್ಕಳು ಬುಕ್ಕಲ್ಲೇ ಓದ್ತಾ ಇರ್ತಾರೆ. ಅದರಲ್ಲೊಂದು ಎಕ್ಸಾಂಪಲ್ ನನ್ನ ಮಗನೂ ಕೂಡ. ಅವನೇನು ಮಾಡ್ತಾರೆ, ಏನೋ ಯೋಚನೆ ಮಾಡ್ಕೊಂಡು ಓದ್ತಾ ಇದ್ದ. ಆಗ ಅನ್ಕೊಂಡು ಇವನಿಗೆ ಓದೋದೇ ಖುಷಿ ಅಂತ, ಮತ್ತೆ ಇಲ್ಲಾಂದ್ರೆ ಫೈಟ್ ಮಾಡ್ಕೊಂಡು ಕೂತಿದ್ದ, ಇಲ್ಲದಿದ್ರೆ ಅದೆರಡರಲ್ಲಿ. ಹಂಗೆ ನೀವು ಗುರುತಿಸ್ಕೋಬಹುದು ಮಕ್ಕಳ ಟ್ಯಾಲೆಂಟ್ ಏನಿದೆ ಅಂತ. ಇಷ್ಟು ದೊಡ್ಡದಾಗಿ ಆಗೋಯ್ತು ಕಾಣ್ತದೆ ನನ್ನ ಭಾಷಣ. ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು ಮೇಡಮ್. ನಿಮ್ಮ ಮಾತು ಕೇಳ್ತಾ ಇರೋದು ತುಂಬ ಚೆನ್ನಾಗಿದೆ. ಒಂಥರ ಗ್ರೀನರಿ, ಕೇರಳದಲ್ಲಿ ಎಷ್ಟು ಗ್ರೀನರಿ ಇದೆಯೋ ಆ ಗ್ರೀನರಿ ಇಲ್ಲ ಅಂದ್ರೆ ಅಲ್ಲಿಂದ ಮಲೆನಾಡು ಗ್ರೀನರಿಗೆ ಟ್ರಾವೆಲ್ ಮಾಡ್ದಂಗೆ ಇರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿದೆ. ಸುಚಿತ್ರಾ ಮೇಡಮ್, ನಿಮ್ಮದೊಂದು 2 ಮಾತು.